ನನಗೆ ಒಂದು ಅರ್ಥ ಆಗಿಲ್ಲ. ಯಾಕೆಂದರೆ ನಾನೇನು ಮದ್ಯಪಾನ ಸೇವನೆ ಮಾಡೋದಿಲ್ಲ. ಆದರೆ ಇಲ್ಲಿ ಮಾನ್ಯ ಭೋಜಣ್ಣ ಅವರು ಓದ್ಬೇಕಾದ್ರೆ ಅದೇನೋ ಹೇಳಿದ್ರು, ಆಲ್ಕೋಹಾಲ್ ಪರ್ಸೆಂಟೇಜ್ ಮೇಲೆ ಹಣ ನಿಗದಿ ಆಗುತ್ತಂತೆ ಅಂತ. ಯಾಕೆ ಭೋಜಣ್ಣ ಅವರು ಹೇಳ್ತಾ ಇದ್ರು? ಯಾಕಂದ್ರೆ ಭೋಜಣ್ಣಂಗಿದ್ರೆ ಅನುಭವ ಜಾಸ್ತಿ ಇದೆ, ನನಗಿಲ್ಲ. ಹಂಗಾಗಿ ಭೋಜಣ್ಣ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ಅಲ್ಲ ನೀವು ಈ ಪಾಪ ಬಡವರು ಮದ್ಯನ ಏನು ಸೇವನೆ ಮಾಡ್ತಾರೆ, ಮದ್ಯಪಾನವನ್ನು ಏನು ತಗೊಳ್ತಾರೆ, ಅಲ್ಲಿ ಬಹುಶಃ ಅತಿ ಹೆಚ್ಚು ಪರ್ಸೆಂಟೇಜ್ ಇರ್ತದೇನೋ ಆಲ್ಕೋಹಾಲಿಕ್ ಪರ್ಸೆಂಟೇಜ್. ಇನ್ನ ಶ್ರೀಮಂತರು ತಗೊಳ್ತಕ್ಕಂಥ ಸಿಂಗಲ್ ಮಾಲ್ಟ್ ಅದರಲ್ಲಿ ಕಮ್ಮಿ ಇರುತ್ತೆ ಅಂತ ಹೇಳ್ತಾ ಇದ್ರು. ಈಗ ತಾನೇ ನಂಗೆ ಪಾಠ ಮಾಡ್ತಾ ಇದ್ರಿ ಹಿಂಗಿದೆ ಅಂತ. ಹಾಗಿದ್ರೆ ಹಂಗಾರೆ ಬಡವರೆಲ್ಗೆ ಹೋಗ್ಬೇಕು? ಇದೆಂಥದ್ದೋ 2,000 ಕೊಡ್ತೀವಿ, 2,000 ಕೊಡ್ತೀರಿ ಅಂತೀರಿ. ಇನ್ನೊಂದು ಕಡೆ ಇಲ್ಲೆಲ್ಲೋ ಟಾರ್ಗೆಟ್ ಕೊಡ್ತೀರಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ. ಈ ರೀತಿ ಇಲ್ಲಿ ಸರ್ಕಾರ ನಡೀತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ಖಂಡನೀಯ. ಇವತ್ತಿನ ಈ ಒಂದು ಬಡ್ಜೆಟ್ ಏನಿದೆ, ಬಹುಶಃ ನನ್ನ ಅಭಿಪ್ರಾಯದಲ್ಲಿ ನಾನು ನೇರವಾಗಿ ಹೇಳ್ತಕ್ಕಂಥದ್ದಾದರೆ ಪ್ರತಿ ವರ್ಷವೂ ಕೂಡ ಇದೇ ಬಡ್ಜೆಟ್ಟೇ ಕೊಡ್ತಾ ಇರೋದು. ಇದರಲ್ಲೇನು ಪುಟಗಳಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ವ್ಯತ್ಯಾಸ ಆಗ್ಬೋದು ಬಿಟ್ಟರೆ, ಬಡ್ಜೆಟ್ನಲ್ಲಿ ಏನು ವಿಚಾರ ಪ್ರಸ್ತಾವನೆ ಇಡ್ತಾ ಇದ್ದಾರೆ ಬರೀ ಪೇಜ್ ಬದಲಾವಣೆ ಆಗ್ತಾ ಇದೆ ಬಿಟ್ಟರೆ ಬೇರೆ ಇನ್ನೇನು ಹೊಸತನ ಏನಿಲ್ಲ. 3 ವರ್ಷಕ್ಕೆ ಪ್ರತಿ ವರ್ಷ ಕೊಡ್ತಕ್ಕಂಥ ಬಡ್ಜೆಟ್ ಪಾಪ ನಿಂತು 3 ಗಂಟೆ ಭಾಷಣ ಮಾಡಿದ್ರು ಮಾನ್ಯ ಸಿದ್ದರಾಮಣ್ಣ ಅವರು. ಯಾಕೆ ಸುಮ್ಮನೆ ಕೈಕಾಲು ನೋವ್ಸ್ಕತ್ತೀರಿ? ಒಂದೇ ಸಲ 5 ವರ್ಷದ ಬಡ್ಜೆಟ್ ಇದೆ ಅಂದ್ಬಿಟ್ಟು ಅನೌನ್ಸ್ ಮಾಡಿಬಿಡಿ. ಪ್ರತಿ ದಿನ ಇವತ್ತು 9.5 ಕೋಟಿ ಪ್ರತಿ ಗಂಟೆಗೆ ಇವತ್ತು ಸಾಲದ ಹೊರೆ ನಮ್ಮ ತಲೆ ಮೇಲೆ ಬೀಳ್ತಾ ಇದೆ. ಪ್ರತಿ ಗಂಟೆಗೆ ಇವತ್ತು ಮುಖ್ಯಮಂತ್ರಿಗಳು 3 ಗಂಟೆ ನಿಂತಿದ್ರು ಅಂದರೆ ಹೆಚ್ಚು ಕಮ್ಮಿ 28 ಕೋಟಿಯಷ್ಟು ಸಾಲ ನಮ್ಮ ತಲೆ ಮೇಲೆ ಬಿದ್ದಿದೆ. ಇದು ಇರ್ತಕ್ಕಂಥ ವಾಸ್ತವಾಂಶ. ಪ್ರತಿ ಗಂಟೆ ಟೈಮ್ ಓಡ್ತಾ ಇದೆ, ಹೆಚ್ಚು ಕಮ್ಮಿ 10 ಕೋಟಿ ಒಂದು ಗಂಟೆಗೆ ಸಾಲ. ಇಲ್ಲಿ ನಮ್ಮನ್ನ ಬಂದು ಈ ಮಟ್ಟಕ್ಕೆ ಸಿಲುಕಿಸಿಟ್ಟಿದ್ದಾರೆ. ಇನ್ನೊಂದು ಕಡೆ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಶಃ 37 ನೀರಾವರಿ ಯೋಜನೆಗಳು ಸಂಪೂರ್ಣವಾಗಿ ಕುಂಠಿತ ಆಗಿದೆ. ಅಂದರೆ ಅದಕ್ಕೊಂದು ವೇಗ ಸಿಗ್ತಾ ಇಲ್ಲ. ಅವರೇ ಪ್ರಣಾಳಿಕೆಯಲ್ಲಿ ಹೇಳ್ತಾರೆ, ಪಾಪ ಈ ರಾಜ್ಯದ ಸರ್ಕಾರ ಆಡಳಿತಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಒಂದು ಮಾತು ಕೊಡ್ತಾರೆ, 5 ವರ್ಷಕ್ಕೆ 1.5 ಲಕ್ಷ ಕೋಟಿಯಷ್ಟು ನಾವು ನೀರಾವರಿ ಯೋಜನೆಗಳಿಗೆ ಮರುಜೀವ ಕೊಡ್ತಕ್ಕಂಥದ್ದಕ್ಕೆ ಹಣವನ್ನು ಬಿಡುಗಡೆ ಮಾಡ್ತೀವಿ, ಅಂದರೆ ವರ್ಷಕ್ಕೆ 30,000 ಕೋಟಿ ಅಂತ. ಹೌದಪ್ಪ, ಎಷ್ಟು ಕೊಟ್ಟಿದ್ದೀರಿ 3 ವರ್ಷದಲ್ಲಿ ಅಂತಕ್ಕಂಥ ಚರ್ಚೆ ಮಾಡಬೇಕು ಅಂದರೆ ಇಲ್ಲಿವರೆಗೂ 18,000 ಕೋಟಿ 3 ವರ್ಷದಲ್ಲಿ ಕೊಟ್ಟಿರೋದು. ವರ್ಷಕ್ಕೆ 30,000 ಅಂದರೆ 3 ವರ್ಷಕ್ಕೆ 90,000 ಬರಬೇಕು. ಇನ್ನು ಇಲ್ಲಿ ಮೊನ್ನೆ ನೋಡಿದ್ರೆ ಬಿಜಾಪುರ ಜಿಲ್ಲೆಗೆ ಹೋಗಿದ್ವಿ, ಅಲ್ಲಿ UKP3 ಬಗ್ಗೆ ಚರ್ಚೆ ಮಾಡಿದ್ವಿ. UKP3 ನಿಮಗೆ 17,000 ಕೋಟಿಗಿದ್ದಂಥ ಪ್ರಾಜೆಕ್ಟ್ ಕಾಸ್ಟು ಅದೆಂಥದ್ದೋ ಕಾಂಗ್ರೆಸ್ ನಡೆ ಕೃಷ್ಣ ಕಡೆ ಅದೆಂಥದ್ದೋ ಮಾಡಿದ್ರು 13ರಲ್ಲಿ ಚುನಾವಣೆಗಿಂತ ಮುಂಚಿತವಾಗಿ. ಈಗೇನಾಯಿತು, ಅವತ್ತು ಪ್ರತಿ ವರ್ಷವೂ 10,000 ಕೋಟಿ ಕೊಡ್ತೀವಿ, 5 ವರ್ಷಕ್ಕೆ 50,000 ಕೋಟಿ ಕೊಡ್ತೀವಿ ಅಂದವರು ಕೊನೆಗೆ ₹1 ಕೊಡಲಿಲ್ಲ. 17,000 ಕೋಟಿ ಇದ್ದಂಥ ಪ್ರಾಜೆಕ್ಟ್ ಕಾಸ್ಟ್ UKP3 ಕೊನೆಗೆ 87,000 ಕೋಟಿಗೆ ಹೋಗಿ ನಿಂತಿದೆ. ಪ್ರಾಜೆಕ್ಟ್ ಸ್ವಾಭಾವಿಕವಾಗಿ ಎಸ್ಕಲೇಷನ್ ಆಗಿದೆ ಪ್ರೈಸು. ಇದು ಈ ಕಾಂಗ್ರೆಸ್ನ ಈ ಆಡಳಿತದಲ್ಲಿ ಯಾವ ರೀತಿ ಇವತ್ತು ನೀರಾವರಿ ಯೋಜನೆಗಳಿರ್ಬೋದು, ಮತ್ತೊಂದು ಕಡೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಚರ್ಚೆ ಮಾಡ್ತಾರೆ. ಅದು 10 ತಿಂಗಳ ಕಂತು ಕೊಟ್ಟರು, 12 ತಿಂಗಳು ಕಂತು ಕೊಡಲಿಲ್ಲ. ಅಲ್ಲಿ ನೋಡಿದ್ರೆ ಬಂದು ಸದನದೊಳಗಡೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಕೊನೆಗೆ ಆ 5,000 ಕೋಟಿ ಅದು ಎಲ್ಲಿಗೋಯ್ತೋ ಗೊತ್ತಿಲ್ಲ, ಆ ದೇವರೇ ಬಲ್ಲ. 1,28,000 ಜನ ಮಹಿಳೆಯರಿದ್ದಾರೆ ಈ ರಾಜ್ಯದಲ್ಲಿ. 2 ತಿಂಗಳು ಕಂತು ಕೊಡಬೇಕು ಅಂದರೆ ಹೆಚ್ಚು ಕಮ್ಮಿ 5,000 ಕೋಟಿ ಕೊಡಬೇಕು. ಎಲ್ಲಿಗೋಯ್ತು 5,000 ಕೋಟಿ? ಉತ್ತರ ಕೊಡ್ತಕ್ಕಂಥವ್ನು ಯಾವನೂ ಇಲ್ಲ ಈ ಸರ್ಕಾರದಲ್ಲಿ. ಸದನದ ಒಳಗಡೆ ಚರ್ಚೆ ಆಗಿದೆ. ಕನ್ಸರ್ನ್ಡ್ ಮಿನಿಸ್ಟ್ರು ಸದನದ ಒಳಗಡೆ ರೆಕಾರ್ಡ್ಸ್ ಇದೆ, ಸುಳ್ಳು ಹೇಳ್ತಾರೆ, ಸಿಕ್ಕಾಕೊಂಡಿದ್ದಾರೆ. ಈ ಮಟ್ಟಕ್ಕೆ ಇಷ್ಟು ಬೇಜವಾಬ್ದಾರಿತನದಿಂದ ನಡ್ಕೊಳ್ತಕ್ಕಂಥವ್ರು ಈ ಪಕ್ಷದಲ್ಲಿರ್ತಕ್ಕಂಥ ಈ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು. ಜೊತೆಯಲ್ಲಿ ಸಾರಿಗೆ ಇಲಾಖೆ, ಬಹುಶಃ ಬೆಳಗ್ಗೆ ತಾನೇ ಸಾರಿಗೆ ಇಲಾಖೆಯ ಕನ್ಸರ್ನ್ಡ್ ಅಧಿಕಾರಿ ಒಬ್ಬರು, ಯಾಕೆಂದರೆ ಈ ಬುಕ್ಕಲ್ಲಿ ನಾವು ಒಂದು ಪ್ರಿಂಟ್ ಮಾಡಿದ್ವು, ನೆನ್ನೆವರೆಗೂ ಇದ್ದಂಥ ಒಂದು ಮಾಹಿತಿ ನಮಗೆ 4,200 ಕೋಟಿ ರೂಪಾಯಿಯಷ್ಟು ಸಾರಿಗೆ ಇಲಾಖೆಗೆ ಸರ್ಕಾರ ಹಣವನ್ನು ಒದಗಿಸ್ಬೇಕು ಅಂತಕ್ಕಂಥದ್ದು ಇಲ್ಲಿವರೆಗೂ ಇದ್ದಂಥ ಮಾಹಿತಿ. ಬೆಳಗ್ಗೆ ಸ್ವತಃ ಸಾರಿಗೆ ಇಲಾಖೆಯ ಅಧಿಕಾರಿ ಒಬ್ಬರು ಹೇಳ್ತಾರೆ 5,500 ಕೋಟಿಯಷ್ಟು ಹಣ ನಮಗೆ
ಬಾಕಿ ಉಳ್ಕೊಂಡಿದೆ, ನಮಗೆ ಸರ್ಕಾರ ಕೊಡಬೇಕು, ಇಲ್ಲ ಅಂದರೆ ನಡೆಸೋದು ಕಷ್ಟ ಇದೆ ಸಾರಿಗೆ ಇಲಾಖೆಯನ್ನು ಅಂತ. ಇನ್ನು ಬೆಸ್ಕಾಂ ಪರಿಸ್ಥಿತಿ ಎಲ್ಲಿ ಬಂದಿದೆ? ಬೆಸ್ಕಾಮು, ಎಸ್ಕಾಮು, ಚೆಸ್ಕಾಮ್ಗಳು ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಡೆಸ್ಕಾಮ್ಗಳು ಚೆನ್ನಾಗೇ ನಡೀತಾ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಯಾಕೆ ಈ ಒಂದು ಅಧೋಗತಿಗೆ ಬಂದು ತಲುಪಿಸಿದ್ದಾರೆ ನಮ್ಮ ರಾಜ್ಯ ಸರ್ಕಾರ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.